ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮಾಜಿ ಶಾಸಕ ಶಿವಾನಂದ, ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಅನುಭವಿ ರಾಜಕಾರಣಿ. ಪಕ್ಷ ಸಂಘಟನೆಗೆ ಒತ್ತು ನೀಡಿ ಪಕ್ಷವನ್ನು ಗಟ್ಟಿಯಾಗಿ ಕಟ್ಟಿದ್ದಾರೆ. ತಮ್ಮ ಸ್ವಂತ ಕ್ಷೇತ್ರದಲ್ಲಿ ಸೋಲಿನ ನಂತರ ಅವರಿಗೆ ರಾಜಕೀಯವಾಗಿ ಪುನರ್ಜನ್ಮ ನೀಡಿದ ಚಿಕ್ಕಬಳ್ಳಾಪುರ ಕ್ಷೇತ್ರದ ಜನರ ಋಣ ನನ್ನ ಮೇಲಿದೆ ಎಂದು ವೀರಪ್ಪ ಮೊಯ್ಲಿರವರು ಆಗಾಗ ಹೇಳುತ್ತಿದ್ದಾರೆ. ಈ ಹಿಂದಿನ ಲೋಕಸಭಾ ಚುನಾವಣೆಯಲ್ಲಿ ಚಿಕ್ಕಬಳ್ಳಾಪುರದಿಂದ ಆಯ್ಕೆಯಾಗಿ ಕ್ಷೇತ್ರದ ಅಭಿವೃದ್ಧಿಗೆ ಒತ್ತು ನೀಡಿದ್ದು 10 ಹಲವು ಯೋಜನೆಗಳನ್ನು ತಂದಿದ್ದಾರೆ. ಇನ್ನು ಬೆಂಗಳೂರಿನಲ್ಲಿ ನಡೆದ ಅಭ್ಯರ್ಥಿ ಆಯ್ಕೆ ಸಂಬಂಧ ಸಭೆಯಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ 8 ವಿಧಾನಸಭಾ ಕ್ಷೇತ್ರದ 90% ಮುಖಂಡರು ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿರವರ ಪರವಾಗಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಎಂದರು. ಈಸಿಯಾಗಿ ವಿನ್ ಆಗ್ತಕ್ಕಂಥ ಚಾನ್ಸಸ್ಸು, ಕಾನ್ಸ್ಟಿಟ್ಯೂನ್ಸಿ ಫೇವರು ಎಲ್ಲ ಚೆನ್ನಾಗಿದೆ. ಆಲ್ ತಾಲೂಕಸ್ಸು ಹಿಂದೆ ನಡೆದಂಥ ಅಬ್ಸರ್ವರ್ಸ್ ಬಂದಾಗ ಕೂಡ 100% ವೀರಪ್ಪ ಮೊಯ್ಲಿ ಅವರಿಗೆ ಕೊಡಬೇಕು ಅಂತ ಹೇಳಿದ್ದಾರೆ. ದಟ್ ಈಸ್ ಓಪನ್ ಸೀಕ್ರೆಟ್. ಓಪನ್ ಆಗಿ ವೀರಪ್ಪ ಮೊಯ್ಲಿ ಅವರಿಗೆ ಕೊಡಬೇಕು ಅಂತ ತೀರ್ಮಾನ ಆದಮೇಲೆ ಇವಾಗ ಮುಂದೆ ನೋ ಕ್ವಶನ್ ಆಫ್ ಚೇಂಜ್, ಅದು ಆಗೋಕ್ಕೆ ಚಾನ್ಸಸ್ ವೆರಿ ಲೆಸ್ ಇದೆ. ಈಗ ಯಲವಳ್ಳಿ ರಮೇಶ್ ಅವರು ಸುದೀರ್ಘವಾಗಿ ಸೋನಿಯಾ ಗಾಂಧಿ ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ, ಖರ್ಗೆ ಅವರಿಗೆ, ಆಮೇಲೆ ನಮ್ಮ ಮುಖ್ಯಮಂತ್ರಿಗಳಿಗೆ, DK ಶಿವಕುಮಾರ್ ಸಾಹೇಬರಿಗೆ ಎಲ್ರಿಗೂ ಪತ್ರದ ಮುಖಾಂತರ ಕಳಿಸಿದ್ದಾರೆ. ವೀರಪ್ಪ ಮೊಯ್ಲಿ ಅವರು ಏಕೈಕ ಅಭ್ಯರ್ಥಿ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಸೋತಿದ್ದಾರೆ. ಅವರು ಡಿಸಿಪ್ಲಿನ್ಡ್ ಪಾಲಿಟಿಷಿಯನ್ನು, ಯಾರೇ ಹೋದರೂ ಅವ್ರ ಕಡೆಯಿಂದ ಏನು ಬೇಕೋ ಸಹಾಯ ಮಾಡ್ತಾರೆ. ಈ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಇರ್ತಕ್ಕಂಥ ಪೆಂಡಿಂಗ್ ಕೆಲಸಗಳು ಮಾಡ್ತಾರೆ. ಅವರು ಔಟ್ಲೈನು ಜಿಸ್ಟು ಏನೇನು ಮಾಡಬೇಕು ಅಂತ ಅವ್ರ ಆಸೆ ಇದೆ. ಎಲ್ಲನೂ ತಮಗೆ ಎಲೆಕ್ಷನ್ ಮ್ಯಾನಿಫೆಸ್ಟೋ ಅವ್ರು ಗೆದ್ದರೆ ಏನು ಮಾಡಬೇಕು ಅನ್ನೋದು ಎಲ್ಲ ರೆಡಿ ಆಗ್ತಾಯಿದೆ. ನಿಮ್ಮ ಮುಂದೆ ಕೊಡ್ತೀವಿ. ಅದು ಕೂಡ ಈಗ ಇಮ್ಮಿಡಿಯೇಟ್ಲಿ ಇವಾಗ ಅವ್ರಿಗೆ ಕೊಡಬೇಕು ಸೀಟು ಅಂತ ನಾವು ತಮ್ಮ ಮುಖಾಂತರ ಒತ್ತಾಯ ಮಾಡ್ತಾ ಇದ್ದೀವಿ. ಸ್ವಾಮಿ, ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಹಿರಿಯ ಮುಖಂಡ ಯಲವಳ್ಳಿ ರಮೇಶ್, ಕಳವಾರ ಶ್ರೀಧರ್, ವಿನೋದ್ ಕುಮಾರ್, ರಾಮು, ವೆಂಕಟೇಶ್, ಮುನಿಕೃಷ್ಣಪ್ಪ, ವೆಂಕಟಲಕ್ಷ್ಮಮ್ಮ, ವೆಂಕಟರತ್ನಮ್ಮ ಅನೇಕರು ಇದ್ದರು. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.